ಕಟಕ ರಾಶಿಯವರೇ, ಇಂದಿನ ದಿನವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಬೆಳಗಿನ ಸಮಯ ಶಾಂತವಾಗಿದ್ದರೂ ದಿನ ಮುಂದುವರಿದಂತೆ ನಿಮ್ಮ ಸುತ್ತ ನಡೆಯುವ ಕೆಲವು ಘಟನೆಗಳು ನಿಮ್ಮ ಗಮನವನ್ನು ಸೆಳೆಯುತ್ತೆ. ಮೊದಲಿಗೆ ಅವು ಸಾಮಾನ್ಯ ಅಂತ ಅನಿಸಿದ್ರು ಕೂಡ ಸಂಜೆ ವೇಳೆಗೆ ಅವುಗಳ ಹಿಂದೆ ಅಡಗಿರುವ ಅರ್ಥ ನಿಮಗೆ ನಿಧಾನವಾಗಿ ತಿಳಿಯೋದಕ್ಕೆ ಆರಂಭವಾಗುತ್ತೆ. ಇಂದಿನ ಗ್ರಹ ಸ್ಥಿತಿಗಳು ಒಂದು ಪ್ರಮುಖ ಸಂದೇಶವನ್ನು ನೀಡ್ತಾ ಇವೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. ಆದರೆ ಆ ಉತ್ತರ ನೇರವಾಗಿ ಒಂದು ಮಾತು, ಒಂದು ಭೇಟಿ ಅಥವಾ ಒಂದು ಸಣ್ಣ ಅನುಭವದ ಮೂಲಕ ಅದು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಆದ್ದರಿಂದ ಇಂದು ನಿಮ್ಮ ಸುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಎಚ್ಚರಿಕೆಯಿಂದ ಗಮನಿಸಿ. ಮಹಾದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನೀವು ಶಿವಭಕ್ತರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ಹೊಸ ಆಶಾಕಿರಣ ಕಾಣಬಹುದು. ನಿಂತಿದ್ದ ಹಣದ ಬಗ್ಗೆ ಒಳ್ಳೆಯ ಶುಭ ಸುದ್ದಿ ಬರಬಹುದು. ಕೆಲವು ಹೊಸ ಅವಕಾಶಗಳು ನಿಮ್ಮ ಆದಾಯವನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ಸಾಗಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಇಂದು ಉಳಿಸಿದ ಹಣವೇ ನಾಳೆಯ ಭದ್ರತೆಗೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಹಿರಿಯರ ಒಂದು ಸಲಹೆ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಮಾರ್ಗದರ್ಶನ ನೀಡಬಹುದು. ಮನೆಯಲ್ಲಿದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಪರಿಹಾರ ಆಗುವ ಸಾಧ್ಯತೆ ಇದೆ. ಪ್ರೀತಿಯ ವಿಷಯದಲ್ಲಿ ಇಂದು ತಾಳ್ಮೆ ಬಹಳ ಮುಖ್ಯ. ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ಸಣ್ಣ ತಪ್ಪು ಅರ್ಥಗಳನ್ನು ದೊಡ್ಡದಾಗಲು ಬಿಡಬೇಡಿ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯದ ಸಾಧ್ಯತೆ ಇದೆ. ಆದರೆ ಯಾವುದೇ ಸಂಬಂಧವನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಆಗಬಹುದು. ಹಳೆಯ ಯೋಜನೆಗಳಿಗೆ ಮತ್ತೆ ಚೈತನ್ಯ ಸಿಗಬಹುದು. ಮಧ್ಯಾಹ್ನದ ನಂತರ ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಅನಿರೀಕ್ಷಿತ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಯನ್ನು ಹುಟ್ಟುಹಾಕಬಹುದು. ಅದು ಮೊದಲಿಗೆ ಸಾಮಾನ್ಯವಂತ ಕಂಡರೂ ಕೂಡ ಅದರ ಹಿಂದೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಳ್ಳೆಯ ಅವಕಾಶ ಅಡಗಿರ್ಬೋದು. ಇಂದು ನಿಮ್ಮ ಸುತ್ತಲಿರುವ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಂಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ಹಾರೈಸ್ತಾರೆ, ಇನ್ನೂ ಕೆಲವರು ನಿಮ್ಮ ಬೆಳವಣಿಗೆಯನ್ನು ಮೌನವಾಗಿ ಗಮನಿಸ್ತಿರ್ತಾರೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಯೋಜನೆಗಳು ಮತ್ತು ನಿರ್ಧಾರಗಳನ್ನು ಅಗತ್ಯ ಇರುವವರಿಗೆ ಮಾತ್ರ ತಿಳಿಸಿ. ಸಂಜೆ ಸಮಯದಲ್ಲಿ ಒಂದು ಹಳೆಯ ನೆನಪು ಅಥವಾ ಹಿಂದೆ ನಡೆದ ಒಂದು ಘಟನೆ ಮತ್ತೆ ನಿಮ್ಮ ಮನಸ್ಸಿಗೆ ಬರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದೇ ನೆನಪು ಇಂದು ನಡೆಯುತ್ತಿರುವ ಕೆಲವು ಘಟನೆಗಳಿಗೆ ಹೊಸ ಅರ್ಥ ನೀಡಬಹುದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ವಿಶ್ರಾಂತಿ ಅಗತ್ಯ. ಅತಿಯಾದ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ. ಸರಿಯಾದ ಆಹಾರ ಮತ್ತು ಉತ್ತಮ ನಿದ್ದೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ
ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯೋದಕ್ಕೆ ಬಂದಿತ್ತು. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳಬಹುದು. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಯಾವುದೇ ಕಾರಣಕ್ಕೂ ಓದದೆ ಸಹಿ ಹಾಕೋದಕ್ಕೆ ಹೋಗಬೇಡಿ.